ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ವೆಲ್ಕಮ್ ಟು ಸುಮನ್ ಟಿವಿ. ವೀಕ್ಷಕರೇ, ಚಿಕ್ಕಬಳ್ಳಾಪುರ ಅಂದ್ರೆ ನಮ್ಮ ಮನಸ್ಸಿಗೆ ಮೊದಲು ಬರೋದು ಟೂರಿಸಂ ಸ್ಪಾಟ್ಗಳು. ನಂದಿ ಹಿಲ್ಸ್ ಸೂರ್ಯೋದಯ, ಹಸಿರು ಬೆಟ್ಟಗಳು, ಮತ್ತೊಂದು ಕಡೆ ಸುಂದರವಾದ ಹೂವುಗಳು, ತಾಜಾ ತರಕಾರಿಗಳ ಮಾರುಕಟ್ಟೆ. ಆದರೆ ಈ ಚಿಕ್ಕಬಳ್ಳಾಪುರಕ್ಕೆ ಇನ್ನೊಂದು ಐತಿಹಾಸಿಕ ಹೆಗ್ಗಳಿಕೆಯೂ ಇದೆ ಅನ್ನೋದು ನಿಮ್ಗೆ ಗೊತ್ತೇ? ಹೌದು ವೀಕ್ಷಕರೇ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವ ಚಿತ್ರಾವತಿ ಪರಸ್ ದೇವಸ್ಥಾನ ಸುಮಾರು 100 ವರ್ಷಗಳ ಇತಿಹಾಸ ಹೊಂದಿರುವ ಈ ಪವಿತ್ರ ಕ್ಷೇತ್ರ ಇಂದು ಭಕ್ತರ ನಂಬಿಕೆಯ ಕೇಂದ್ರವಾಗಿದೆ. ಇತಿಹಾಸದ ಹಿನ್ನೆಲೆ. ಸ್ಥಳೀಯರ ಪ್ರಕಾರ ಈ ದೇವಸ್ಥಾನವನ್ನ ಸುಮಾರು 1 ಶತಮಾನದ ಹಿಂದೆ ಗ್ರಾಮಸ್ಥರ ಸಹಕಾರದಿಂದ ನಿರ್ಮಿಸಲಾಯಿತು. ಆ ಕಾಲದಲ್ಲಿ ಸಣ್ಣ ಮಂದಿರವಾಗಿದ್ದ ಇದು ಇಂದು ಭವ್ಯ ದೇವಾಲಯವಾಗಿ ಬೆಳೆದಿದೆ. ಚಿತ್ರಾವತಿ ತೀರದ ಸಮೀಪದಲ್ಲಿರುವ ಈ ದೇವಸ್ಥಾನಕ್ಕೆ ವಿಶೇಷ ಶಕ್ತಿ ಇದೆ ಅಂತ ಭಕ್ತರು ನಂಬುತ್ತಾರೆ. ಇಲ್ಲಿ ಬೇಡಿಕೊಂಡ ಮನೋಭಿಲಾಷೆಗಳು ನೆರವೇರುತ್ತವೆ ಎಂಬ ಭಾವನೆ ಜನರಲ್ಲಿ ಗಟ್ಟಿಯಾಗಿ ನೆಲೆಸಿದೆ. ಇಂದಿನ ಉತ್ಸವದ ಸಂಭ್ರಮ. ಇವತ್ತು ಇಲ್ಲಿ ವಿಶೇಷ ಪೂಜೆ ಮತ್ತು ಜಾತ್ರೆ ನಡೀತಾ ಇದ್ದು ಸಾವಿರಾರು ಭಕ್ತರು ಆಗಮಿಸಿದ್ದಾರೆ. ಬೆಳಗ್ಗೆನೇ ವಿಶೇಷ ಅಭಿಷೇಕ, ಅಲಂಕಾರ, ಮಹಾ ಮಂಗಳಾರತಿ ನೆರವೇರಿತು. ದೇವಾಲಯದ ಸುತ್ತಲೂ ಹಬ್ಬದ ವಾತಾವರಣ. ಪೂಜಾ ಸಾಮಗ್ರಿಗಳ ಅಂಗಡಿಗಳು, ಪ್ರಸಾದ ವಿತರಣೆ, ಮಕ್ಕಳ ಆಟಿಕೆ ಅಂಗಡಿಗಳು, ಗ್ರಾಮದ ಬೀದಿಗಳಲ್ಲಿ ಸಂಭ್ರಮ ತುಂಬಿ ತುಳುಕ್ತಿದೆ. ಭಕ್ತರ ಮಾತು, ನಮ್ಮ ಕುಟುಂಬದ ದೇವರು ವರ್ಷಕ್ಕೆ ಒಮ್ಮೆ ಆದ್ರೂ ಬರ್ತೀವಿ, ಕೋರಿದ ಮನಸ್ಸಿನ ಆಸೆ ನೆರವೇರಿದೆ ಅಂತ ಹೇಳ್ತಿದ್ದಾರೆ ಭಕ್ತರು. ನಮಸ್ಕಾರ. ಚಿತ್ರಾವತಿ ಜಾತ್ರಾ ಮಹೋತ್ಸವಕ್ಕೆ ಬಂದಿರುವ ಎಲ್ಲ ಭಕ್ತ ಮಹೇಶ್ವರಿಗೆ ನಮಸ್ಕಾರಗಳು. ಇದು ನಮ್ಮ ಅಜ್ಜಿ ನರಸಮ್ಮನವರು ಮಾಡಿರೋ ಒಂದು ಅನ್ನಪ್ರಸಾದ. ಈ ದೇವರ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಅವರು ಹೆಸರಲ್ಲಿ ಇದು ಸುಮಾರು ಒಂದು 70 ವರ್ಷದಿಂದನೂ ಮಾಡ್ಕೊಂಡ್ ಬರ್ತೀವಿ, ಸತತವಾಗಿ ಮಾಡ್ಕೊಂಡ್ ಬರ್ತಿದೀವಿ. ಹೋದ ವರ್ಷನೂ ನಾವು ಯಾವ ರೀತಿ ಪ್ರಚಾರ ಆಗ್ಲಿ ಇನ್ನೊಂದಾಗ್ಲಿ ನಾವು ಯಾವ್ದು ಮಾಡೋದಿಲ್ಲ. ಒಂದು ನಮ್ಮ ಅಜ್ಜಿ ನಮ್ದು ಹಾಕೊಟ್ಟ ದಾರಿ ಪ್ರಕಾರ ನಾವು ಪ್ರಸಾದ ಮಾಡ್ಕೊಂಡು ಬರ್ತಿದೀವಿ. ನಾವು ಅನ್ನ ಪ್ರಸಾದ ಇದು ನಮ್ಮ ಭಾವರು, ನಮ್ಮ ತಂಗಿ, ನಮ್ಮ ಎಲ್ಲ ಕುಟುಂಬ, ನಮ್ಮ ಇವರೇ ಮೇನ್ ನಮ್ಗೆ ಚೆಫ್ ಇವರು ಐಗಿರಿ ಕ್ಯಾಟ್ರಸ್ ಅಂತ. ನಮ್ಮ ಮನೆಯವರಲ್ಲ ಸರೋಜ ಹೇಳಿ, ನಮ್ಮ ಮನೆಯವರೇ, ನಮ್ಮ ತಂಗಿ ಎಲ್ಲ ನಮ್ಮ ಮನೆಯವರೇ ಎಲ್ಲ ಬಂದು ಅನ್ನ ಪ್ರಸಾದ ದೇವರಲ್ಲಿ ಎಲ್ಲ ಇದು ಮಾಡ್ಕೊಂಡು ವೆಜಿಟೇಬಲ್ ಬಾತು, ಲಾಡು ಮತ್ತು ಮೊಸರನ್ನ ಸುಮಾರು 2000 ಜನಕ್ಕೆ ಇದುವರೆಗೂ ಆಗಿದೆ. ನಾವು ಬೆಂಗಳೂರಿಂದ ಮಾಡ್ಕೊಂಡು ತಗೊಂಡ್ಬಂದು ವರ್ಷ ನಾವು ಮಾಡ್ತಾ ಇದ್ದೀವಿ ಇದನ್ನ. ಅದು 70 ವರ್ಷದಿಂದ ಮಾಡ್ತಾ ಇದ್ದೀವಿ. ನಮ್ಮ ಅಜ್ಜಿ ಕಾಲದಿಂದನೂ ಇದು ಮಾಡ್ಕೊಂಡು ಬರ್ತಾ ಇದ್ದೀವಿ. ನರಸಮ್ಮ ಅಂತ ನಮ್ಮ ಅಜ್ಜಿ, ಇದೇ ಊರಲ್ಲಿ ಹುಟ್ಟು ಬೆಳೆದಿರೋದು, ಚಿನ್ನರಸಮ್ಮ ಅಂತ. ಅವ್ರ ನೆನಪಾಗಿ ಹಂಗೆ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸ್ಥಳೀಯರಿಗೆ ಆರ್ಥಿಕ ಲಾಭ. ಈ ಜಾತ್ರೆ ಕೇವಲ ಧಾರ್ಮಿಕ ಕಾರ್ಯಕ್ರಮ ಮಾತ್ರ ಅಲ್ಲ, ಸ್ಥಳೀಯರಿಗೆ, ವ್ಯಾಪಾರಿಗಳಿಗೆ ಸಹ ದೊಡ್ಡ ಆದಾಯದ ಅವಕಾಶ. ಹೂವು, ಹಣ್ಣು, ತಿಂಡಿ ಅಂಗಡಿಗಳು ಎಲ್ಲವೂ ಚಟುವಟಿಕೆಯಿಂದ ಕಂಗೊಳಿಸುತ್ತಿವೆ. ಭದ್ರತಾ ವ್ಯವಸ್ಥೆ. ಜನಸಂದಣಿ ಹೆಚ್ಚಿರೋದ್ರಿಂದ ಪೊಲೀಸ್ ಇಲಾಖೆ ಭದ್ರತಾ ಕ್ರಮ ಕೈಗೊಂಡಿದೆ. ಟ್ರಾಫಿಕ್ ವ್ಯವಸ್ಥೆಯನ್ನ ಸುಗಮಗೊಳಿಸಲಾಗಿದೆ. ಒಟ್ಟಾರೆ ಟೂರಿಸಂಗೆ ಪ್ರಸಿದ್ಧವಾದ ಚಿಕ್ಕಬಳ್ಳಾಪುರ ಇಂದು ತನ್ನ ಐತಿಹಾಸಿಕ ಮತ್ತು ಧಾರ್ಮಿಕ ಮಹತ್ವವನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಭಕ್ತಾದಿಗಳಲ್ಲಿ ವಿನಂತಿ, ಈ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನ ಚಿತ್ರಾವತಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಪ್ರಸಿದ್ಧಿ. ಇಲ್ಲಿ ಕುಮಾರ ಷಷ್ಠಿ, ಮೂರನೇ ಷಷ್ಠಿ, ನಾಗ ಶುದ್ಧ ಷಷ್ಠಿ ತೇರು. ಈ ದಿನ ಬಹಳ ವಿಜೃಂಭಣೆಯಿಂದ ಜನ ಸೇರಿ ಬ್ರಹ್ಮರಥೋತ್ಸವ ನಡೆಯುತ್ತೆ. ಈ ಬ್ರಹ್ಮರಥೋತ್ಸವಕ್ಕೆ ಹೆಚ್ಚು ಕಮ್ಮಿ 4 ರಿಂದ 5 ಲಕ್ಷ ಜನ ಸೇರ್ತಾರೆ. ಎಲ್ಲಾ ರೀತಿ ವ್ಯವಸ್ಥೆಗಳು ಮತ್ತೆ ದೇವರ ಅಲಂಕಾರ ನೀವು ತೋರಿಸ್ತಾರೆ. ಭಕ್ತಿಯಿಂದ, ಶ್ರದ್ಧೆಯಿಂದ ಭಗವಂತ ಕೋರಿದ್ದನ್ನ ನೆರವೇರಿಸಿದ್ದಾನೆ. ಎಲ್ಲಾ ಭಕ್ತಾದಿಗಳು ಬಂದು ಶ್ರದ್ಧಾ ಭಕ್ತಿಯಿಂದ ಅವರ ಕಾರ್ಯಕ್ರಮಗಳನ್ನ ಮತ್ತೆ ಅವರ ಮನ ಕೋರಿಕೆಗಳನ್ನ ತೀರಿಸಿಕೊಂಡು ಹೋಗಿದ್ದಾರೆ. ಇಲ್ಲಿರ್ತಕ್ಕಂತ ಈ ಕಲ್ಯಾಣಿ ಈ ಭಾರತ ದೇಶದಲ್ಲೇ ಎಲ್ಲೂ ಇಲ್ಲ. ಈ ತರ ಕಲ್ಯಾಣಿ ನೋಡ್ಬೇಕಂದ್ರೆ ಇಲ್ಲಿಗೆ ಬರಬೇಕೆ ಹೊರತು ಭಾರತದಲ್ಲಿ ನೀವೆಲ್ಲೂ ಹುಡುಕಿದ್ರು ಸಿಗಲ್ಲ. ಮತ್ತೆ ಈ ಕ್ಷೇತ್ರ ದಿನೇ ದಿನೇ ಈಗ ಅಭಿವೃದ್ಧಿ ಬಂದಿದೆ. ಮೊದಲಿಂದ ಇದು ಬಹಳ ವರ್ಷಗಳಿಂದ ಇದ್ರೂ ಕೂಡ ಜನರ ಕಣ್ಣಿಗೆ ಬೀಳ್ತಾ ಇರ್ಲಿಲ್ಲ.
ಚಿತ್ರಾವತಿ ಪರಸ್ ದೇವಸ್ಥಾನದ ಈ 100 ವರ್ಷದ ಪರಂಪರೆ ಇನ್ನೂ ಅನೇಕ ಪೀಳಿಗೆಗಳಿಗೆ ಮಾರ್ಗದೀಪವಾಗಲಿ ಅನ್ನೋದು ಎಲ್ಲರ ಆಶಯ. ಇದೊಂದು ವಿಶೇಷ ವರದಿ. ಧನ್ಯವಾದಗಳು.